ನಾಗಲೋಕ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯಲ್ಲಿ 11 ಜನರು ವಿಷಪೂರಿತವಾದ ಹಾಲು ಸೇವಿಸಿದ್ರಿಂದಾಗಿ ಮರಣ ಹೊಂದಿದ್ದಾರೆ ಅಂತ ನಾನು ಇವತ್ತು ತಾನೇ ನ್ಯೂಸ್ ನೋಡಿದೆ. ಅದೇನಿತ್ತು ಅಂತಂದ್ರೆ ಫೆಬ್ರವರಿ 16ನೇ ತಾರೀಕು ಅಂದ್ರೆ ವಿಷ ಭರಿತ ರಾಸಾಯನಿಕ ಮಿಶ್ರಿತ ಹಾಲನ್ನ ಆ ಊರಿನಲ್ಲಿ ಮಾರಿದ್ದಾರೆ. 100 ಜನ ಅದನ್ನು ತೆಕ್ಕೊಂಡು ಹೋಗಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಅದರಲ್ಲಿ 11 ಜನ ಅವರ ಮೂತ್ರಪಿಂಡಗಳ ಫೇಲ್ಯೂರ್ ಆಗಿ ಅವರು ಮರಣ ಹೊಂದಿದ್ದಾರೆ ಅಂತ ಕೇಳಿದೆ. ಆ ಕೆಮಿಕಲ್ ಹೆಸರು ನನಗೀಗ ನೆನಪಿಲ್ಲ, ಆದರೆ ಅದು ಏನೇ ಆಗಲಿ, ಈ ಕಲಬೆರಕೆ ಮಾಡುವ ಅಭ್ಯಾಸ ಅಥವಾ ಕಲಬೆರಕೆ ಮಾಡುವ ಈ ಬುದ್ಧಿ ಮನುಷ್ಯರಿಗೆ ಎಲ್ಲಿಂದ ಬಂತು? ತಾನು ಬದುಕಿದ್ರೆ ಸಾಕು, ಬೇರೆಯವ್ರಿಗೆ ಏನಾದರೂ ಆಗಲಿ ಅನ್ನೋ ಆಲೋಚನೆಯಿಂದ ಇದು ಮಾಡ್ತಿದ್ದಾರೆ ಅಂತಾದರೆ, ಬೇರೆ ಯಾವುದೋ ವಸ್ತು ಕಲಬೆರಕೆಯಾಗಿ ಇವರ ಮನೆಗೂ ಇವರ ಮಕ್ಕಳಿಗೂ ತಟ್ಟಬಹುದು ಅನ್ನುವಂತಹ ಒಂದು ಭಯನೂ ಇಲ್ವ ಇವರಿಗೆ? ಯಾವುದರಲ್ಲಿ ನೋಡಿ, ಎಣ್ಣೆಯಲ್ಲಿ ನೋಡಿ, ಹಾಲಿನಲ್ಲಿ ನೋಡಿ, ಮತ್ತೆ ಆಹಾರದಲ್ಲಿ ನೋಡಿ, ಎಲ್ಲದರಲ್ಲೂ ಕಲಬೆರಕೆ ವಿಷಯಗಳು ನಾವು ಸಮಾಚಾರ ಪತ್ರಗಳಲ್ಲಿ ಮತ್ತು ದೂರದರ್ಶನದಿಂದ ನೋಡ್ತಾನೆ ಇರ್ತೇವೆ. ಆದರೂ ಸರ್ಕಾರ ಕೂಡ ಎಷ್ಟು ಪ್ರಯತ್ನಿಸಿದ್ರು, ಎಷ್ಟು ಹಿಡಿದ್ರು, ಆದರೂ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅಂದ್ರೆ ಇವರಿಗೆ ಭಯನೇ ಇಲ್ವಾ? ಒಂದು ಕಾನೂನಿನ ಭಯ ಇರಬೇಕು, ಇಲ್ಲ ಅಂದ್ರೆ ಪಾಪ ಪ್ರಜ್ಞೆ ಇರಬೇಕು. ಎರಡೂ ಇಲ್ಲ ಅಂತಂದ್ರೆ ಈ ಮನುಷ್ಯರಿಗೆ ಏನ್ ಹೇಳಬೇಕು ಅಂತಾನೆ ಗೊತ್ತಾಗಲ್ಲ. ಹೇಗಾದ್ರೂ ಆಗಲಿ ಇದನ್ನೆಲ್ಲ ತಡೆಯೋಕೆ ಯಾವುದಾದ್ರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ನಾನು ದೇವರಲ್ಲೂ ಬೇಡ್ಕೊಳ್ತೀನಿ, ಸರ್ಕಾರದಲ್ಲೂ ಬೇಡ್ಕೊಳ್ತೀನಿ, ಜನರಲ್ಲೂ ಕೂಡ ಬೇಡ್ಕೊಳ್ತೀನಿ. ಇನ್ನು ಮುಂದೆ ಈ ರೀತಿಯ ತಪ್ಪಾಗದೇ ಇದ್ದಂಗೆ ನಾವು, ನೀವು, ಕಲಬೆರಕೆ ಮಾಡುವವರು, ತಗೊಳ್ಳೋರು ಎಲ್ಲರೂ ಎಚ್ಚರಿಕೆ ವಹಿಸಬೇಕು.